ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಬಿ ಅಪ್ಸಂದ್ರ. ಇಡಿ ಅಥವಾ ಜಾರಿ ನಿರ್ದೇಶನಾಲಯ ಸ್ವತಂತ್ರ ಭಾರತದ ಅತ್ಯಂತ ಪುರಾತನ ತನಿಖಾ ಸಂಸ್ಥೆಗಳಲ್ಲಿ ಒಂದು. ಆದರೆ ಇವತ್ತು ಇಡಿ ಯಾರ ಹಿಡಿತದಲ್ಲಿದೆ ಅನ್ನೋ ಒಂದು ಅನುಮಾನ ಶುರುವಾಗಿದೆ. ಕಳೆದ 5 ವರ್ಷಗಳಲ್ಲಿ ಇಡಿಗೆ ದೇಶದ ವಿವಿಧ ನ್ಯಾಯಾಲಯಗಳು ಹಾಕಿದಂಥ ಚೀಮಾರಿ ಎಷ್ಟು ಬಾರಿ ಗೊತ್ತಾ? ದೇಶದ ಅತ್ಯಂತ ಕಡಿಮೆ ಕನ್ವಿಕ್ಷನ್ ರೇಟ್ ಹೊಂದಿರತಕ್ಕಂಥ ತನಿಖಾ ಸಂಸ್ಥೆಯಾಗಿ ಇಡಿ ಯಾಕೆ ಗುರುತಿಸಿಕೊಳ್ತಾ ಇದೆ? ಹಾಗಾದ್ರೆ ಇಡಿ ಯಾರ ಹಿಡಿತದಲ್ಲಿದೆ? ರಾಜಕೀಯ ನಾಯಕರುಗಳು ಮಾಡುವ ಆರೋಪದಂತೆ ಆಡಳಿತ ಪಕ್ಷಗಳು ಇಡಿಯನ್ನ ಬಳಸ್ಕೊಳ್ತಾ ಇದೆಯಾ? ಅಂಕಿಅಂಶಗಳು ಇಡಿ ಬಗ್ಗೆ ಏನು ಹೇಳ್ತವೆ? ನಮಸ್ಕಾರ ವೀಕ್ಷಕರೇ, ಇಡಿ ಅಥವಾ ಜಾರಿ ನಿರ್ದೇಶನಾಲಯ ಸ್ವತಂತ್ರ ಭಾರತದ ಪುರಾತನ ತನಿಖಾ ಸಂಸ್ಥೆಗಳಲ್ಲಿ ಇಡಿ ಕೂಡ ಒಂದು. 1956ರಲ್ಲಿ ಇದರ ಉದಯ ಆಗುತ್ತೆ. ಇದನ್ನು ಮೊದಲಿಗೆ ಎನ್ಫೋರ್ಸ್ಮೆಂಟ್ ಯೂನಿಟ್ ಅಂತೇಳಿ ಕರೆಯಲಾಗ್ತಾ ಇರುತ್ತೆ. ಆದರೆ 1957 1 ವರ್ಷಗಳ ಬಳಿಕ ಇದಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತೇಳಿ ಒಂದು ಮರುನಾಮಕರಣ ಮಾಡಲಾಗುತ್ತೆ. ಜೊತೆಗೆ ಇದರ ತನಿಖಾ ವ್ಯಾಪ್ತಿಯನ್ನು ಏನು ಆಗ ಜಾರಿಯಲ್ಲಿದ್ದಂಥ ಫೆರಾ ಮತ್ತು ಫೆಮಾ ಅಡಿಯಲ್ಲಿ ತನಿಖೆ ಮಾಡೋದಕ್ಕೆ ಈ ಒಂದು ತನಿಖಾ ಸಂಸ್ಥೆಗೆ ಒಂದು ಅನುಮತಿಯನ್ನು ಕೊಡಲಾಗುತ್ತೆ. ನಂತರ 2002ರಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಏನು ಜಾರಿಗೆ ಬಂತು, ಅದರ ತನಿಖೆಯ ಹೊಣೆಯನ್ನು ಸಹ ಇಡಿಗೆ ವಹಿಸಲಾಗುತ್ತೆ. ಜೊತೆಗೆ 2019ರಲ್ಲಿ ಪ್ರಸ್ತುತ ಏನು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಒಂದು ಹೊಸ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. ಫಿಗಟಿವ್ ಎಕನಾಮಿಕ್ಸ್ ಅಫೆಂಡರ್ ಆ್ಯಕ್ಟ್. ಏನು ವಿಜಯ್ ಮಲ್ಯ ಅಥವಾ ನೀರವ್ ಮೋದಿ ಇಂಥವರು ದೇಶವನ್ನು ಬಿಟ್ಟು ಓಡಿ ಹೋಗಿದ್ರು ಆರ್ಥಿಕ ಅಪರಾಧಿಗಳು, ಇವರನ್ನು ಕರೆತರಲಿಕ್ಕೆ ಫಿಗಟಿವ್ ಎಕನಾಮಿಕ್ಸ್ ಅಫೆಂಡರ್ ಆಕ್ಟ್ ಅನ್ನು ಜಾರಿಗೆ ತರ್ತಾರೆ. ಈ ಒಂದು ಕಾಯ್ದೆಗಳ ಅಡಿಯಲ್ಲಿ ಇಡಿ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಇಡಿ ಬಗ್ಗೆ ಸಾಕಷ್ಟು ಬಾರಿ ಪ್ರತಿಪಕ್ಷಗಳು ಮತ್ತೆ ವಿರೋಧ ಪಕ್ಷಗಳು ಆರೋಪವನ್ನು ಮಾಡ್ತವೆ. ಇದು ಆಡಳಿತ ಪಕ್ಷದ ಒಂದು ಕೈಗೊಂಬೆಯಾಗಿ ವರ್ತಿಸ್ತಾ ಇದೆ. ಇದು ಪದೇ ಪದೇ ದಾಳಿಯನ್ನ ಪ್ರತಿಪಕ್ಷಗಳ ಮೇಲೆ ಮಾಡುತ್ತೆ ಅಂತೇಳಿ ಪ್ರತಿ ಸಾರಿ ಆರೋಪವನ್ನು ಮಾಡುವಂಥದ್ದು. ಹಾಗಾದ್ರೆ ಈ ಆರೋಪದಲ್ಲಿ ನಿಜಕ್ಕೂ ಸತ್ಯ ಇದೆಯಾ? ಅಥವಾ ಕಳೆದ 5 ವರ್ಷ ಅಥವಾ ಕಳೆದ 10 ವರ್ಷಗಳಲ್ಲಿ ಇಡಿ ವಿರುದ್ಧವಾಗಿ ದೇಶದ ಅತ್ಯುನ್ನತ ನ್ಯಾಯಾಲಯ ಆಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಸೇರಿದಂತೆ ವಿವಿಧ ರಾಜ್ಯಗಳ ಹೈಕೋರ್ಟ್ಗಳು ಅಥವಾ ಸ್ಪೆಷಲ್ ಕೋರ್ಟ್ಗಳು ಎಷ್ಟು ಬಾರಿ ಇಡಿಯ ಒಂದು ತನಿಖಾ ವಿಧಾನಕ್ಕೆ ಚೀಮಾರಿ ಹಾಕಿದವೆ? ಜೊತೆಗೆ ಇದುವರೆಗೂ ಕಳೆದ 10 ವರ್ಷದಲ್ಲಿ ಇಡಿ ಯಾವ ಪಕ್ಷದ ಮೇಲೆ ಎಷ್ಟೆಷ್ಟು ಪ್ರಕರಣವನ್ನು ದಾಖಲಿಸಿದವೆ, ಮತ್ತೆ ಇಡಿ ದಾಖಲಿಸಿರ್ತಕ್ಕಂಥ ಪ್ರಕರಣಗಳಲ್ಲಿ ಇದುವರೆಗೂ ಎಷ್ಟು ಪ್ರಕರಣಗಳಲ್ಲಿ ಕನ್ವಿಕ್ಷನ್ ಆಗಿದೆ, ಈ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡ್ತಾ ಹೋಗಿ. ಎಸ್ ವೀಕ್ಷಕರೇ, ಏನು ಈ ಒಂದು ವಿಚಾರವನ್ನು ಇಡಿ ಯಾರ ಹಿಡಿತದಲ್ಲಿದೆ ಅಂತೇಳಿ ಈ ವಿಚಾರವನ್ನು ಇವತ್ತು ಚರ್ಚೆಗೆ ಎತ್ಕೊಳ್ಳೋದಕ್ಕೆ ಕಾರಣ ಏನು, ಕಳೆದ 3 ದಿನಗಳ ಹಿಂದೆ ತಮಿಳುನಾಡಿನ ಟೆಸ್ಮಾಕ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇಶದ ಅತ್ಯುನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸೇರಿದಂತೆ ಅವರಿದ್ದಂತಹ ವಿಭಾಗೀಯ ಪೀಠದಿಂದ ಇಡಿಯ ಕಾರ್ಯವೈಖರಿ ಬಗ್ಗೆ ಒಂದಷ್ಟು ಕಟುವಾದ ಟೀಕೆ ವ್ಯಕ್ತ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಇವತ್ತು ಎತ್ಕೊಂಡಿರ್ತಕ್ಕಂಥದ್ದು ಅದೇನಂತಂದರೆ ಟೆಸ್ಮಾಕ್ ತಮಿಳುನಾಡು ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಆಗಿರ್ತಕ್ಕಂಥ ಅವ್ಯವಹಾರವನ್ನು ಅಲ್ಲಿಯ ತನಿಖಾ ಸಂಸ್ಥೆ, ತಮಿಳುನಾಡಿನ ತನಿಖಾ ಸಂಸ್ಥೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಇಡಿ ಕೂಡ ಈ ಒಂದು ಪ್ರಕರಣದಲ್ಲಿ ಇಂಟರ್ಫಿಯರ್ ಆಗುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಜಪ್ತಿಯನ್ನು ಕೂಡ ಇಡಿ ಮಾಡುತ್ತೆ. ಇದರ ವಿಚಾರವಾಗಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿದ್ದಂಥ ವಿಭಾಗೀಯ ಪೀಠ ಇಡಿಗೆ ಬಹಳ ಖಾರವಾಗಿ ಉತ್ತರವನ್ನು ಕೊಡುತ್ತೆ. ಈ ಒಂದು ಪ್ರಕರಣದಲ್ಲಿ ಅಲ್ಲಿ ಅಷ್ಟೆಲ್ಲ ಪ್ರಗತಿ ಆಗ್ತಾ ಇರಬೇಕಾದ್ರೆ ನೀವು ಯಾಕೆ ಮಧ್ಯಪ್ರವೇಶವನ್ನು ಮಾಡಿದಿರಿ, ಒಕ್ಕೂಟ ವ್ಯವಸ್ಥೆಗೆ ನೀವು ಮಾರಕವಾಗಿದ್ದೀರಿ ಅಂತೇಳಿ ಒಂದು ಕಟು ಮಾತುಗಳಲ್ಲಿ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತೆ ಇನ್ನೊಬ್ಬ ನ್ಯಾಯಾಧೀಶರಿದ್ದಂಥ ಪೀಠದಿಂದ ಒಂದು ಬಹಳ ಸ್ಪಷ್ಟವಾಗಿ ಇಡಿಗೆ ಸೂಚಿಸುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಡಿ ಹಾಗಾದರೆ ಇದೇ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ನಿಂದ ಈ ರೀತಿಯಾಗಿ ಖಾರವಾದ ಉತ್ತರವನ್ನು ಪಡೆದುಕೊಳ್ತಾ ಇದೆಯಾ ಅಂತ ನೋಡೋಕೆ ಹೋದರೆ ಖಂಡಿತವಾಗ್ಲೂ ಇಲ್ಲ. ಕಳೆದ 5 ವರ್ಷಗಳಲ್ಲಿ ಸುಮಾರು 15ಕ್ಕೂ ಹೆಚ್ಚು ಬಾರಿ ದೇಶದ ವಿವಿಧ ಕೋರ್ಟ್ಗಳು ಇಡಿಗೆ ಚೀಮಾರಿ ಹಾಕಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಕರಣಗಳನ್ನು ನಾನೀಗ ಉಲ್ಲೇಖ ಮಾಡ್ತೀನಿ. ಮೊದಲಿಗೆ 2022ರಲ್ಲಿ ಸಂಜಯ್ ರಾವುತ್ ಕೇಸ್, ಏನು ಶಿವಸೇನೆ ಮುಖ್ಯಸ್ಥ ಸಂಜಯ್ ರಾವುತ್ ಬೇಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂಬೈನ ಸ್ಪೆಷಲ್ ಕೋರ್ಟ್ ಇಡಿಯ ಕಾರ್ಯವೈಖರಿ ಬಗ್ಗೆ ಚೀಮಾರಿಯನ್ನು ಹಾಕುವಂಥದ್ದು. ಅದಾದ ಬಳಿಕ ಜಾಕ್ವೆಲಿನ್ ಫರ್ನಾಂಡಿಸ್, ಏನು ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ಕೇಸ್ಗೆ ಸಂಬಂಧಿಸಿದಂತೆ 2022ರಲ್ಲೇ ಡೆಲ್ಲಿ ಕೋರ್ಟ್ ಕೂಡ ಈ ಒಂದು ಇಡಿಯ ಕಾರ್ಯವೈಖರಿಗೆ ಸಾಕಷ್ಟು ಆಕ್ಷೇಪಣೆಯನ್ನು ಎತ್ತುವಂಥದ್ದು. ಅದಾದ ಬಳಿಕ ಏನು ಅದೇ ಡೆಲ್ಲಿ ಕೋರ್ಟ್ ಸತ್ಯೇಂದ್ರ ಜೈನ್ ಕೇಸಲ್ಲೂ ಸಹ 2022ರಲ್ಲಿ ಇಡಿ ಬಗ್ಗೆ ಆಕ್ಷೇಪಣೆಯನ್ನು ಎತ್ತುವಂಥದ್ದು. ಇದಾದ ಬಳಿಕ ಒಂದಷ್ಟು ಪ್ರಕರಣಗಳಲ್ಲಿ ಇಡಿ ತನಿಖೆ ಸರಿಯಾಗಿಲ್ಲ ಅಂತೇಳಿ ದೇಶದ ವಿವಿಧ ಸ್ತರಗಳಲ್ಲಿ ಇರತಕ್ಕಂಥ ನ್ಯಾಯಾಲಯಗಳು ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ
ಏನು ಛತ್ತೀಸ್ಗಢ ಲಿಕ್ಕರ್ ಕೇಸ್ನಲ್ಲೂ ಸಹ ಸುಪ್ರೀಂ ಕೋರ್ಟ್ 2025 ಫೆಬ್ರವರಿಯಲ್ಲಿ ಇಡಿಗೆ ಚಾಟಿಯನ್ನು ಬೀಸುವಂಥದ್ದು, 2024ರಲ್ಲಿ ಪಂಜಾಬ್ ಆ್ಯಂಡ್ ಹರಿಯಾಣ ಹೈಕೋರ್ಟ್ ಇಡಿಗೆ ಚಾಟಿಯನ್ನು ಬೀಸಿರುತ್ತೆ. ಇದಾದ ಮೇಲೆ ಸಾಕಷ್ಟು ಇದೇ ರೀತಿಯಾಗಿ ಪದೇ ಪದೇ ಏನು ಸುಪ್ರೀಂ ಕೋರ್ಟ್ ಇರ್ಬೋದು, ದೇಶದ ವಿವಿಧ ನ್ಯಾಯಾಲಯಗಳಿರ್ಬೋದು, ಇಡಿಗೆ ಚಾಟಿಯನ್ನು ಬೀಸ್ತಾ ಇರ್ತಕ್ಕಂಥದ್ದು. ಕಳೆದ 2020ರಿಂದ 2025 ಅವಧಿಯಲ್ಲಿ ದೇಶದ ಅತ್ಯುನ್ನತ ನ್ಯಾಯಾಲಯ ಅಂತ ಕರೆಯಿಸಿಕೊಳ್ಳುವ ಸುಪ್ರೀಂ ಕೋರ್ಟಿಂದ ಹಿಡಿದು ವಿವಿಧ ದೇಶಗಳ ಹೈಕೋರ್ಟ್ಗಳಾಗಿರ್ತಕ್ಕಂಥ ಚೀಮಾರಿಗಳೇ ಈ ಒಂದು 15 ಬಾರಿ ಇಡಿಗೆ ತನ್ನ ಕಾರ್ಯವೈಖರಿಯನ್ನು ಖಾರವಾಗಿ ಪ್ರಶ್ನೆ ಮಾಡಿ ಮೌಖಿಕವಾಗಿ ಒಂದು ಚಾಟಿಯನ್ನು ಬೀಸಿರ್ತಕ್ಕಂಥದ್ದು. ಇದು ಇಷ್ಟು ನ್ಯಾಯಾಲಯ ಇಡಿಯ ಕಾರ್ಯವೈಖರಿ ಬಗ್ಗೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಒಂದು ಭಾಗ. ಆದರೆ ಎರಡನೇ ಭಾಗ ಏನು ಪದೇ ಪದೇ ಇಡಿ ದಾಳಿಯಾದಾಗ ನಾವು ಒಂದಷ್ಟು ಆರೋಪಗಳನ್ನು ಕೇಳ್ತಾ ಇರ್ತೀವಿ. ರಾಜಕೀಯ ನಾಯಕರುಗಳು, ಅದರಲ್ಲೂ ಪ್ರತಿಪಕ್ಷಗಳು ಪ್ರತಿ ಬಾರಿ ಸಹ ಇವರಿಗೆ ಇಡಿ ಕೇಂದ್ರ ಸರ್ಕಾರ ಬಳಸ್ಕೊಳ್ತಾ ಇದೆ ಅನ್ನೋ ಒಂದು ಚಾಟಿಯನ್ನು ಬೀಸ್ತಾ ಇರುತ್ತೆ. ಹೀಗಾಗಿ ಕಳೆದ 10 ವರ್ಷ ಅಂದರೆ 2015ರಿಂದ 2023ರವರೆಗೂ ಇಡಿ ಈ ದೇಶದಲ್ಲಿ ಒಟ್ಟು 5906 ಪ್ರಕರಣಗಳನ್ನು ದಾಖಲು ಮಾಡಿದೆ. ಇದರಲ್ಲಿ ಕನ್ವಿಕ್ಷನ್ ಆಗಿರ್ತಕ್ಕಂಥದ್ದು 26 ಕೇಸ್ಗಳು ಮಾತ್ರ. ಅಂದರೆ ನೀವು ನಂಬ್ತೀರಾ, ನಿಜಕ್ಕೂ ಕೇವಲ 0.42 ಕನ್ವಿಕ್ಷನ್ ರೇಟ್ ಅಷ್ಟೇ ಇಡಿ ಹೊಂದಿರತಕ್ಕಂಥದ್ದು. ದೇಶದ ಅತ್ಯಂತ ಪುರಾತನ ತನಿಖಾ ಸಂಸ್ಥೆಯಾಗಿರ್ತಕ್ಕಂಥ ಇಡಿ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಹಿಂದೆ ಉಳಿದಿರ್ತಕ್ಕಂಥದ್ದು. ದೇಶದಲ್ಲೇ ಅತ್ಯಂತ ಕಡಿಮೆ ಕನ್ವಿಕ್ಷನ್ ರೇಟನ್ನು ಹೊಂದಿರತಕ್ಕಂಥ ತನಿಖಾ ಸಂಸ್ಥೆ. ನೀವು NIA ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಹೋದರೆ NIA ಕನ್ವಿಕ್ಷನ್ ರೇಟ್ 96ಕ್ಕೂ ಜಾಸ್ತಿ ಇದೆ. ಕಳೆದ ವರ್ಷ 100 to 100% NIA ಅಧಿಕಾರಿಗಳು ಕನ್ವಿಕ್ಷನ್ ರೇಟಲ್ಲಿ ರೀಚ್ ಮಾಡಿರ್ತಕ್ಕಂಥದ್ದು. ಅಂದರೆ ಕಳೆದ ವರ್ಷ ವಿಚಾರಣೆ ಮುಗಿದಂಥ NIA ಎಲ್ಲ ಪ್ರಕರಣಗಳಲ್ಲೂ ಆರೋಪಿಗಳಿಗೆ ಶಿಕ್ಷೆ ಆಗಿದೆ. ಈ ರೀತಿಯಾಗಿ ಇಡಿಯ ಒಂದು ದೌರ್ಬಲ್ಯತೆ ಇರತಕ್ಕಂಥದ್ದು ಇದು ಒಂದು ಭಾಗ. ಆದರೆ ಈ 2015ರಿಂದ 2023ರ ಅವಧಿಯಲ್ಲಿ ರಾಜಕೀಯ ನಾಯಕರುಗಳಿಗೆ ಸಂಬಂಧಿಸಿದಂತೆ ಒಟ್ಟು 193 ಪ್ರಕರಣಗಳನ್ನು ಇಡಿ ದಾಖಲಿಸಿದೆ. ಇದರಲ್ಲಿ ಕನ್ವಿಕ್ಷನ್ ಎಷ್ಟು ಜನಕ್ಕೆ ಆಗಿದೆ ಅಂತ ನೋಡೋದಕ್ಕೆ ಹೋದರೆ ಕೇವಲ 2 ಮಾತ್ರ ಈ ಒಂದು 193 ಕೇಸ್ಗಳಲ್ಲಿ ಕನ್ವಿಕ್ಷನ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಇಡಿ ಏನು ಮಾಡ್ತಾ ಇದೆ, ಯಾರ ನಿರ್ದೇಶನದಂತೆ ಕೆಲಸ ಮಾಡ್ತಾ ಇದೆ ಅನ್ನೊಂದು ಅನುಮಾನ ಸಾಮಾನ್ಯವಾಗಿ ಜನರ ಮನಸ್ಸಲ್ಲಿ ಬೇರೂರಿರ್ತಕ್ಕಂಥದ್ದು. ಇನ್ನು ಇದೇ ವೇಳೆ ಒಂದಷ್ಟು ಪ್ರಶ್ನೆಗಳು ಉಟ್ಕೊಳ್ತವೆ. ಹಾಗಾದರೆ ಏನು ನರೇಂದ್ರ ಮೋದಿ ಅವಧಿಯ ಸರ್ಕಾರ ಬರೋದಕ್ಕೂ ಮೊದಲು ಇಡಿ ಯಾವುದೇ ಒಂದು ರಾಜಕೀಯ ನಾಯಕರುಗಳ ಮೇಲೆ ಪ್ರಕರಣಗಳನ್ನು ದಾಖಲಿಸಿರಲಿಲ್ವಾ ಅಥವಾ ಬೇರೆ ಪ್ರತಿಪಕ್ಷಗಳ ಮೇಲೆ ಪ್ರಕರಣಗಳನ್ನು ದಾಖಲಿಸಿರಲಿಲ್ವಾ ಅನ್ನೋ ಒಂದು ಪ್ರಶ್ನೆ ಉಟ್ಕೊಳ್ಬೋದು. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋದರೆ ಒಂದಷ್ಟು ಏನು ಆಶ್ಚರ್ಯಪಡುವಂತಹ ನಂಬರ್ ಸಿಗುವಂಥದ್ದು. ಏನು ಈ ಒಂದು ದಾಖಲೆಗೆ ಅಧಿಕೃತವಾಗಿ ಯಾವುದೇ ದಾಖಲೆಗಳಿಲ್ದಿದ್ರು ಕೆಲವೊಂದು ಮಾಧ್ಯಮಗಳು ನಡೆಸಿದಂಥ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ ಇರ್ಬೋದು ಅಥವಾ ಕೆಲವೊಂದು ಮಾಹಿತಿಗಳ ಪ್ರಕಾರ UPA ಗೌರ್ಮೆಂಟ್ 2004ರಿಂದ 2014ರವರೆಗೂ ಏನಿತ್ತು ಈ ಅವಧಿಯಲ್ಲಿ ಇಡಿ ರಾಜಕೀಯ ನಾಯಕರುಗಳಿಗೆ ಸಂಬಂಧಿಸಿದಂತೆ 26 ಪ್ರಕರಣಗಳನ್ನು ದಾಖಲು ಮಾಡಿತ್ತು. ಇದರಲ್ಲಿ 14 ಪ್ರಕರಣಗಳು ವಿರೋಧ ಪಕ್ಷಗಳು ಅಥವಾ ಪ್ರತಿಪಕ್ಷಗಳು ಅಂತೇಳಿ ಏನು ಕರೆಸ್ಕೊಳ್ತವೆ ಅವ್ರಗಳ ಮೇಲೆ ಹಾಕಿದ್ದಂಥ ಕೇಸ್ಗಳು. ಇನ್ನು ಉಳಿದಂಥ 10 ಕೇಸ್ಗಳೇನಿದ್ವು ಅದು ಅವ್ರ ಜೊತೆ UPA ಗೌರ್ಮೆಂಟ್ ಜೊತೆ ಅಲೈನ್ಸಲ್ಲಿದ್ದಂಥ ಪಕ್ಷಗಳ ನಾಯಕರುಗಳ ಮೇಲೆ ಮತ್ತು ತನ್ನದೇ ಕಾಂಗ್ರೆಸ್ನ ಪಕ್ಷದ ಕೆಲವು ನಾಯಕರುಗಳ ಮೇಲೆ ಪ್ರಕರಣಗಳನ್ನು ದಾಖಲಿಸಿತ್ತು ಅನ್ನೋದು ಗಮನಾರ್ಹವಾದ ವಿಚಾರಗಳು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಏನು ಮನಿ ಲ್ಯಾಂಡ್ರಿಂಗ್ ಅನ್ನು ಪ್ರಮುಖವಾಗಿ ಇಡಿಯನ್ನು ಕನ್ಸಿಡರ್ ಮಾಡೋದು ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟನ್ನು ತುಂಬ ಅದ್ಭುತವಾಗಿ ನಿರ್ವಹಣೆ ಮಾಡುತ್ತೆ. ಅಲ್ಲದೆ ಫಿಗಿಟಿವ್ ಎಕನಾಮಿಕ್ಸ್ ಅಫೆಂಡರ್ ಆ್ಯಕ್ಟ್, ಯಾಕಂದರೆ ಆರ್ಥಿಕ ಅಪರಾಧಗಳಿಗೆ ಸಂಬಂಧಿಸಿದಂತೆ ದೇಶದಲ್ಲಿ ಜಾರಿಗೆ ತಂದಿರತಕ್ಕಂಥ ಅತ್ಯುನ್ನತ ಕಾನೂನು ಫಿಗಿಟಿವ್ ಎಕನಾಮಿಕ್ಸ್ ಅಫೆಂಡರ್ ಆ್ಯಕ್ಟ್. ಇದರ ಪ್ರಮುಖ ಉದ್ದೇಶ ಏನಂತಂದರೆ ವಿಜಯ್ ಮಲ್ಯ, ನೀರವ್ ಮೋದಿ, ಮೆಹುಲ್ ಚೋಕ್ಸಿ ಇಂಥವ್ರು ಏನು ದೇಶವನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಕೋಟಿ ಅವ್ಯವಹಾರ ಮಾಡಿ ಅವರನ್ನು ತಂದು ಶಿಕ್ಷೆ ಕೊಡುವಂಥ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು, ಅದನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಇಡಿ. ಆದರೆ ಈ ರೀತಿಯ ಬ್ಯಾಕ್ಗ್ರೌಂಡನ್ನು ಇಟ್ಕೊಂಡು, ಯಾಕಂತಂದರೆ ಕಳೆದ 10 ವರ್ಷಗಳಲ್ಲಿ ಇವರು ಮಾಡಿರ್ತಕ್ಕಂಥ ಸಾಧನೆಯನ್ನು ನೋಡ್ತಾ ಇದ್ದರೆ 0.42 ಕನ್ವಿಕ್ಷನ್ ರೇಟ್ ಇಟ್ಕೊಂಡು ಯಾಕೆ ಇನ್ನೂ ಇಡಿಯನ್ನು ನಾವು ಇಟ್ಕೊಂಡಿದ್ದೀವಿ, ಯಾವ ಉದ್ದೇಶಕ್ಕೆ ಇಟ್ಕೊಂಡಿದ್ದೀವಿ? ಒಂದು ಕಡೆ ನ್ಯಾಯಾಲಯಗಳು ಸತತವಾಗಿ ಚೀಮಾರಿಯನ್ನು ಆಗ್ತಾ ಇದ್ದಾವೆ, ಒಕ್ಕೂಟ ವ್ಯವಸ್ಥೆಗೆ ಇದು ಇಡಿ ಧಕ್ಕೆ ತರ್ತಾ ಇದೆ ಅಂತೇಳಿ ಖುದ್ದು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇಂಥ ಸನ್ನಿವೇಶದಲ್ಲಿ ಇಡಿ ಯಾಕೆ ಬೇಕು ಅನ್ನೋ ಪ್ರಶ್ನೆ ಸಾಕಷ್ಟು ಜನರನ್ನು ಕಾಡ್ತಾ ಇರ್ತಕ್ಕಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ಕೂಡಲೇ newsbeat.live ಅನ್ನು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಮಾಹಿತಿಗಳಿಗೆ newsbeat.live ಅನ್ನು ನೋಡ್ತಾ ಇರಿ. ನಮಸ್ಕಾರ.